ಎಲ್ಲರಿಗೂ ನಮಸ್ಕಾರ. ನನ್ನ ರುಕ್ಸಾನ ಮತ್ತು ನವಿದವ್ರದ್ದು ಮದುವೆ ವಾರ್ಷಿಕೋತ್ಸವ ಇತ್ತು. ನನ್ನ ಏನೋ ಟೆನ್ಷನಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ. ರುಕ್ಸಾನ, ನವಿದವರೇ, ಮದುವೆ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ನಿಮಗೆ. ನಿಮ್ಮ ಜೋಡಿ ಸದಾಕಾಲ ಹೀಗೆ ನಗ್ನಗ್ತಾ ಇರಲಿ. ಆ ದೇವ್ರು ನಿಮಗೆ ಆರೋಗ್ಯ, ಆಯುಷು, ಕೀರ್ತಿ, ಸಂಪತ್ತು ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಇದೇ ಥರ ನಗ್ನಗ್ತಾ 100 ವರ್ಷ ಕಾಲ ಬಾಳಿ. ರುಕ್ಸಾನ, ನವಿದವರೇ, ಹ್ಯಾಪಿ ಆ್ಯನಿವರ್ಸರಿ. ಮತ್ತು ಇನ್ನೊಂದು ಬೇಜಾರಿನ ವಿಷಯ ಏನಂತಂದರೆ, ಯಾಕೋ ತುಂಬ ಸಬ್ಸ್ಕ್ರೈಬರು ವಾಪಸ್ ಹೋಗ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ನಿನ್ನೆ 12 ಜನ ವಾಪಸ್ ಹೋಗಿದ್ದಾರೆ ಸಬ್ಸ್ಕ್ರೈಬರು. ತುಂಬಾ ಬೇಜಾರಾಗ್ಬಿಡ್ತು. ಹಾಗಾಗಿ ಇವತ್ತು 3 ವಿಡಿಯೋ ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆದರೆ ನನಗೆ ಡೈಲಿ ವಿಡಿಯೋ ನೋಡೋರು ಮತ್ತು ಕಮೆಂಟ್ ಮಾಡೋರು, ಅವ್ರಿಗೋಸ್ಕರ ನಾನು ಒಂದು ವಿಡಿಯೋ ಹಾಕಿದ್ದು. ಯಾಕಂತಂದರೆ ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮದು ಡೈಲಿ ವಿಡಿಯೋ ನೋಡಿ ಅದಕ್ಕೆ ಕಮೆಂಟ್ ಹಾಕಿ ನನಗೆ ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೋಸ್ಕರನಾದರೂ ನಾನು ವಿಡಿಯೋ ಮಾಡ್ತೀನಿ. ಯಾಕಂತಂದರೆ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಗಮನಿಸ್ತಾ ಇದ್ದೀನಿ, ತುಂಬಾ ಸಪೋರ್ಟ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ ಮತ್ತು ಲೈಕ್ ಕೊಡ್ತಾರೆ. ನನ್ನ ವಿಡಿಯೋ ನೋಡಿ ಈ ಥರ ಇದೆ ಅಂತ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ನಾನು ಖಂಡಿತ ವಿಡಿಯೋ ಮಾಡೇ ಮಾಡ್ತೀನಿ. ನನಗೆ ಯೂಟ್ಯೂಬ್ ಚಾನಲಿಂದ ಏನೂ ಬರ್ತಾನೆ ಇಲ್ಲ. ತಿಂಗಳಿಗೆ ನಿಮ್ಮ ಹತ್ರ ಹೇಳ್ಕೊಂಬಾರ್ದು ಅಂತ ಅಂದ್ಕೊತೀನಿ. ಬೈ ಮಿಸ್ಟೇಕ್ ಬಂದುಬಿಡುತ್ತೆ ಬೇಜಾರಲ್ಲಿದ್ದಾಗ. ಅಮ್ಮಮ್ಮಂದ್ರು ಒಂದು 10,000 ಆದರೂ ಬಂದರೆ ನಮಗೂ ಖುಷಿ ಅಲ್ವಾ. ಬರೋದೇ ಇಲ್ಲ. ಇವಾಗ 2 ತಿಂಗಳಾಯಿತು. ಒಂದು ಸಾರಿ ಪೇಮೆಂಟ್ ಬಂದಿತ್ತು 10,000, ಮತ್ತು ಇನ್ನೂ 2 ತಿಂಗಳಾಯಿತು ಬಂದೇ ಇಲ್ಲ. 1,000ಕ್ಕೆ 30 ರೂಪಾಯಿ ಕೊಡ್ತಾರೆ. ಎಲ್ಲಿ ಬರುತ್ತೆ? ಎಷ್ಟು ಸಾವಿರ ವ್ಯೂಸ್ ಹೊಡುತ್ತೆ ಕರೆಕ್ಟಾಗಿ ಅಂತಂದರೆ ನಿಮಗೂ ಗೊತ್ತಿರೋದೆ, ನೋಡ್ತಿರಲ್ವ ವ್ಯೂಸ್ ಎಲ್ಲನೂ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ನಾನು ವೀಡಿಯೋಸ್ ಮಾಡ್ತೀನಿ. ಅನ್ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊತಾ ಇದ್ದೀರಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ನನಗೂ ಕೇಳ್ಕೊಂಡು ತುಂಬಾ ಬೇಜಾರಾಗ್ಬಿಟ್ಟಿದೆ. ನಾನು ಡೈಲಿ ವ್ಯೂವರ್ಸ್ಗಾದರೂ ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಅವ್ರಿಗೋಸ್ಕರನಾದರೂ ನಾನು ವೀಡಿಯೋ ಮಾಡ್ತೀನಿ. ಅವ್ರು ನೋಡಿ ಖುಷಿ ಪಟ್ಟರೆ ನಂಗೆ ಅಷ್ಟೇ ಸಾಕು. ಬಾ 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 ಬಾ. ಅಯ್ಯೋ, ಅದು ಎತ್ತೋಯ್ತು. ಮನಸ್ಸು ಬಿಟ್ಟು ಎಲ್ಲೂ ಓದ್ತಾ ಇರಲಿಲ್ಲ, ಇದು ಎತ್ತೋಗ್ಬಿಡ್ತು. ಬಾ 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 ಲೇ ಕರಿಯಾ, ಬಾರ ಬಾ 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 ಬಾರ, ದ್ರಾಕ್ಷಿ ಗೋಡಂಬಿ ತಿನ್ನಿ ಅಂತೆ. ಬಾ 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 ಬಾ. ಅಯ್ಯೋ, ಎತ್ತೋಗ್ಬಿಡ್ತು ಈ ಕೋಳಿ. ಇಲ್ಲೇ ಇರುತ್ತೋ, ಇದಕ್ಕಿದಂಗೆ ಕಾಣಿಸ್ತಿರ ಹೋಗೈತೆ. ಅದಕ್ಕೆ ಮಲ್ಲಿದ್ಯಾ? ಅಯ್ಯ, ನೀನು ಒಟ್ಟುದ್ದಾಗ ಹೋಗು. ಅಲ್ಲ, ಕೋಳಿ ನಾನು ಎತ್ಕೊಂಡು ತಿರುಗಾಡ್ತಾ ಇದ್ನಿ, ತಗೊಂಡೋಗ್ಬಿಟ್ಟು ಬಿಡಮ್ಮ ಎತ್ತು ಹೋಗಲ್ಲ ಅಂತ ಅಂದ್ಬಿಟ್ಟು. ಇವಾಗ ಎಲ್ಲ ಕೋಳಿ ಅಯ್ಯ, ಅಲ್ಲೇ ಎಲ್ಲೋ ಇರ್ತದ ಬಿಡು. ಅದಕ್ಕೆ ನೀನು ಹಂಗೆ ಬಿಡ್ಕೊಂತ ಇದ್ಯಾ? ನೀನೇ ತಾನೇ ಹೇಳಿದ್ದು ಬಿಡಮ್ಮ ಅಂತ. ಏನೋ ನೀನು ಎದೆ ಮೇಲೆ ಕುಳ್ದಂಗೆ ಅದು. ನನ್ನ ಪಾಡಕ್ಕೆ ನಾನು ಇಕ್ಕೊಂಡಿದ್ದಲ್ಲ ನನ್ನ ಕೋಳಿ ನನ್ನ ಪಕ್ಕದಾಗ. ಎಲ್ಲ ನನ್ನ ಕೋಳಿ ಎತ್ತ ಹೋಗೋದು ಬಾಮ. ಯಾರನ್ನು ಸಾಕೋರು ಇಲ್ಲ ಕೋಳಿಗಳನ್ನ. ನಮಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ. ಇವತ್ತು ಮಧ್ಯಾಹ್ನ ಪಟ್ಕೆ ನನ್ನ ಕೋಳಿ ಏನನ್ನ ಮನೆಗೆ ಬರ್ದಿರಲಿ, ಆಯ್ತೆ ನಿಂಗೆ ಪೂಜೆ. ಬರ್ತದ ಬಾಮ, ಬಾ. ಅವ್ನು ನಾಮಕರಣಕ್ಕೆ ಏನೇನೋ ತಗೊಂಬರಕ್ಕೆ ಹೋಗ್ಬೇಕಂತೆ, ಬಾ ಕಾಸು ಕೊಡು ಬಾ. ಎಲ್ಲರೂ ಬಂದು ನನ್ನನ್ನು ಹಿಡಿದು ಕಾಸು ಕೊಡು ಅಂತ. ಎಲ್ಲಿಂದ ತರಲಿ ಕಾಸನ್ನ? ಮಾವು ಇವಾಗ ಕೊಡ್ತೀಯ ಇಲ್ಲ? ಅವ್ನು ಅವ್ರು ಮನ್ಕೋತಾನೆ, ಡ್ರೈವರ್ ಅವ್ರ ಮನ್ಕ ಹೋಗ್ಲಿನಾ? ನಿಮ್ಮ ಒಟ್ಟಿಗುಡ್ದಾಗ ನಡೀರಿ ನಡಿ. ಮಾಡಬೇಡ, ಇರಲೇ ಇರ, ಕೂತ್ಕೊಳ್ಳಲ್ಲಿ ಬಾಯಿ ಮುಚ್ಕೊಂಡು. ಒಂದೊಂದು ಸಾವನಂಕ ಲೈ ಮಾಡಬೇಡ. ಅಡುಗೆ ಊಟ ಅಂತ ಸಾಯ್ತಾ ಇರ್ತಾನೆ. ಬೆಳಗ್ಗೆಲ್ಲ 1-2 ಮುದ್ದೆ ಕುಕ್ಕದ್ನೆ ನೀನು ಎದೆ ಮೇಲೆ. ತಿರ್ಗಾ ಏನು ಊಟ ಅಂತ ಬಿಡ್ಕೊಂತ ಇದೆಯಾ? ನೀನು ಹೊಟ್ಟೆ ಸಿಗ್ಲಾ? ಮಾಡೋವರ್ಗು ಹಂಗೆ ತಡ್ಕೊಳ. ಮಾಡ್ತಾ ಇದ್ದೀನಿ, ಬಿರಿ ಮಾಡೋ ಮಾವು. ಇರಲೇ, ನಂಗೂ 2 ಕೈ 2 ಕಾಲಿರೋದು. ಓಹೋ, ಮಾಡಬೇಡ. ನೋಡ್ದೇನೆ ಹೆಂಗ್ ಮಾತಾಡ್ತಾನೆ. ಹಾಕ್ಬೇಕ ಬೇಡ? ಮಗು ಏನ ಮನಿಂದ ಎಳೆ ಮಗು ಮೇಲೆ ಸಾಧನೆ ಎಲ್ಲೇನ ಮಾತಾಡ್ಕೊಂಡು ಕಲ್ದಿರೋ. ಇಂದಳ ಲೇ ಬಕ್ಕೆ ಇಂದ ಮೆಕ್ಕು. ಇವಾಗ ತಿನ್ನು ಅದನ್ನೆಲ್ಲ ತಿನ್ನು. ತಂದ ಬಡಿತೀನಿ, ಮಾಡಿದ್ದೀನಿ ಇನ್ನ ಒಂದು 10 ಮುದ್ದೆ ಬಡಿತೀನಿ ನೀನು ಎದೆ ಮೇಲೆ. ಯಾವ ಚೇತಿ ನೋಡ್ದೇನೆ ಲೈ, ಅದನ್ನೆಲ್ಲ ತಿಂದೆತ್ತ. ಆಮೇಲೆ ಮಗು ಇಕ್ಕಿದ್ರೆ ಆಯ್ತು. ಮಾಡಿ ಕೈ ತಿನ್ನ ದಂಡಿಗ. ನೋಡ್ದೇನೆ ಶತಿ ಹೆಂಗೆ ಹೇಳ್ತಾವನೆ, ನಾವು ತಿಂದಾಕ್ತೀರಿ ಅಂತ. ಬಿಸಿ ಮಾಡಿ ಹಂಗೆ ಎತ್ಕೊಂಡ್ಬಂದಿದ್ದೀನಿ. ನೋಡ್ದೆ ಇವನು ಕೊಂಬಿಲ್ಕ ಮುನ್ಸಿಬಿಡ್ತಾನೆ ಇವನು ಅಂತ ನನ್ನ ಮಗನ ಇವನು. ಅಯ್ಯೋ ಪುಟ್ಟಿಗೆ ತಿನ್ನು ಹೇಳಪ್ಪ.
ತಿನ್ನು. ಹಂಗೆಲ್ಲ ಹೋಗಿ ಹೇಳಿದ್ರೆ ಆತದ? ನನ್ನ ನಿನ್ನ ಮೂವರ್ನೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ ಅವರು. ಹಂಗೆಲ್ಲ ಹೇಳ್ಕೊಡ್ತು. ಇವಾಗೆಲ್ಲ ಮಾಡಿರೋದು ಹೊಟ್ಟೆ ತುಂಬ ತಿನ್ನು. ಇನ್ನು ಅದೇ ತಂದ್ಕೊಡ್ತೀನಿ. ತಿನ್ನಪ್ಪ. ನಮ್ಮ ಮಗು ಬಂಗಾರ, ನಮ್ಮ ಪುಟ್ಟಿಗೇನು ಬಂಗಾರಗಾನು. ತಿನ್ನು ತಿನ್ನು. ಹ್ಞೂ ತಿನ್ನು 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 ತಿನ್ನು. ನಾನು ಇಲ್ಲೇ ಕುತ್ಕೊಂತೀನಿ. ತಿನ್ನು. ಖಾಲಿ ಆಗಿದ ತಕ್ಷಣ ತಂದು ನೀನು ಅದೇ ಮೇಲೆ ಬಡಿತೀನಿ. ತಿನ್ನು. ಯಾವ ತಲೆ ನೋಡಂತ. ತಿನ್ನಪ್ಪ. ತಿನ್ನು ತಿನ್ನು. ನನ್ನ ಕಣ್ಣಿಗೆ ಕಾಕಿ ಕಚ್ಕೊಂಡು ಹೋಗ. ನಾನು ನೋಡಿದ್ರೆ ನಿಂಗೆ ದಿಷ್ಟಿ ಆಗ್ಬಿಡ್ತದೇನಾ? ಇದೇನಿದೆ ಒತ್ತುಟಕ್ಕೆ ಕೋಳಿ ಸರ್ವಸ್ನ ಬರ್ತಾ ಇದೆ? ಹಾಂ, ಅದೆಲ್ಲಿಂದ ತಂದ್ರಿ ಇವರು? ಇದೇನು ಶ್ವೇತಾ, ಕೋಳಿ ಸರ್ವಸ್ನೆ ಎಲ್ಲಿಂದ ತಂದ್ರಿ ಕೋಳಿನ? ಹಾಂ, ಎಲ್ಲಿಂದನೋ ತಂದ್ರೆ ತಿಂತೀಯ? ಊಟ ಇಕ್ಕೊಡ್ಲಾ? ಹಾಂ, ನಾನು ಇಷ್ಟೊತ್ತಿಗೆ ನನಗೆ ಬೇಡಮ್ಮ, ನನಗೆ ಬೇಡ, ನೀವು ತಿನ್ರಿ. ನೀರು ಕಾಯಿಸಿದ್ದೀನಿ. ನೀರು ಹಟ್ಕೋಗು. ಬೆನ್ನುಜ್ತೀನಿ. ನೀರು ಹಟ್ಕೊಂಡು ಅದೆಷ್ಟು ದಿನ ಆಯಿತು? 3-4 ದಿನ ಆಯಿತು. ಇಲ್ಲ ಇಲ್ಲ, ನಂದು ಸ್ನಾನ ಆಯಿತು. ಅದೇನು ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ? ನನಗೆ ಕಾಣ್ತೀರಾ? ಹಾಂ, ಬೆಳಗ್ಗೆ ನೀರು ಕಾಯಿಸಿರೋ ಹಂಗೇವೆ. ನೀವು ಬೇರೆ ಮನೆ ಮಾಡಿದ್ರಲ್ಲ ಅಲ್ಲೇ. ಇವಾಗ ಬೀರುಗಳೆಲ್ಲ ಎತ್ಕೊಂಡು ಹೋಗ್ಬೇಕು. ಅವ್ರಿಗೆ ಟ್ಯಾಕ್ಟ್ರ್ ಕೇಳಿದ್ದೀನಿ, ಬೀರುಗಳು ಬಂದು ಎತ್ಕೊಂಡು ಹೋಗ್ತಾರೆ. ಹಂಗೆ ಪಕ್ಕಕ್ಕೆ ನಿಂತ್ಕೊಳ್ರಿ. ಎಲ್ಲರೂ ಅಡ್ಡ ನಿಂತ್ಕೊಂಡ್ಬಿಟ್ರಿ, ಅಮ್ಮನೋ ಮಗಳು ಮೊಮ್ಮಗನು. ನಾನೇ ಕೊಡಲಿ ಬೀರುನಾ? ನಾನು ಕೊಡಲ್ಲ. ನನ್ನ ಬಟ್ಟೆಗಳು, ನನ್ನ ಮೊಮ್ಮಗನ ಬಟ್ಟೆಗಳು, ನನ್ನ ಮಗಳ ಬಟ್ಟೆಗಳು ಕಣಕ. ನಮ್ಗೆ ಬೀರುವ ಇಲ್ಲ. ಎಲ್ಲ ಬ್ಯಾಗ್ಗಳೇ ಇಕ್ಕಿದ್ದೀರಿ. ಯಾವ ಬೀರುವನ್ನ ಎತ್ಕೊಂಡು ಹೋಗೋದು ಬೇಡ. ನೀವು ಬೇಕಾದ್ರೆ ಹೊಸ ತಗೊಂಡು ಇಕ್ಕ ಹೋಗ್ರಿ. ನೋಡ, ಸುಮ್ಮನೆ ಬ್ಯಾಗ್ ಬಂದಾಗ ಮಾತಾಡಬೇಡ. ಇವಾಗ ನೀನೇ ತಾನೇ ಬೇರೆ ಮನೆ ಮಾಡಿಕ್ಕು ಅಂತ ಹೇಳಿದ್ವಾ? ಅದಕ್ಕೆ ಕರ್ಕೊಂಬಂದಿದ್ದೀನಿ ನಾನು. ಇವಾಗ ಬೇರೆ ಮನೆ ಮಾಡಿಕ್ಕಿದ್ದೀನಿ. ಬೀರುವ ಬೇಕು ನಮ್ಗೆ ಬಟ್ಟೆಗಳು ಕಣಕ. ಅದು ಹಳೆ ಮನೆ, ಅದ್ರಾಗೇನು ಕಬೋರ್ಡ್ಗಳು ಏನಿಲ್ಲ. ಈ ಮನೆಗಿಂದು ಒಂದು ಗಳಾಸ್ ಕೂಡ ನಾನು ಆಚೆ ಕೊಡಲ್ಲ. ಅಷ್ಟೇ. ಇನ್ನ ಗಲಾಟೆ ಮಾಡ್ಬಿಡ್ತೀನಿ. ಬೀದಾಗ ನಿಂತ್ಕೊಂಡು ನಿನ್ನ ಮಾನ ಮರ್ಯಾದೆ ಹಾರಾಚಾಕ್ಬಿಡ್ತೀನಿ. ಗೇಟಿಗೆ ತಿಂತೀಯ ನನ್ನ ಕೈಗ ಬ್ಯಾಗ್ ಬಂದಾಗ ಮಾತಾಡಿದ್ದೆ ಅಂದರೆ? ಮುಟ್ಟು ನೋಡು ನನ್ನ. ಒಂದೇ ಒಂದು ಹಳೆ ಬಟ್ಟೆ ಪೀಸ್ ಕೂಡ ಕೊಡಲ್ಲ ಈ ಮನೆಯಿಂದ ಆಚೆಗೆ ನಾನು. ಅದು ಹೆಂಗೆ ಎತ್ಕೊಳ್ಳುತ್ತೀಯ ನಾನು ನೋಡ್ತೀನಿ. ಅಲ್ಲ, ಕಟ್ಕೊಂಡಿರೋ ಎಂಟ್ರು ಕಿಲ್ದಿದ್ದು ಮರ್ಯಾದೆ ಓಡ್ ಬಂದಿರೋಳಿಗೆ ಎಷ್ಟು ಮರ್ಯಾದೆನೋ. ಏನೇನು ಅಮ್ಮನ ಕಚ್ಕೊಟ್ಟು ಮಾಡ್ತಾ ಇರೋದು ಸಾಧ್ಯವಿಲ್ಲ. ತ್ರಿಪುಣಾ ಸುಂದರಿ ಆಕಾಶದಿಂದ ಇಳಿದ್ಬಿಟ್ಟು ಬಂದ್ಬಿಟ್ಟವಳೆ. ನೋಡ, ನಂದು ನಿಂದು ಏನೇನಿದ್ರೆ ಮಾತಾಡೋ. ಸಂಗೀತ ಸುದ್ದಿ ಏನೇನೋ ಮಾತಾಡಿದ್ದೆ ಅಂದರೆ ಅಷ್ಟೇ. ಇನ್ನ ಶ್ವೇತಾ, ನಿಮ್ಮ ಯಜಮಾನ ಫೋನ್ ಮಾಡಿ ಕರ್ಸು. ಅದೇನೋ ಮಾತಾಡ್ಬಿಟ್ಟು ಕಳಿಸ್ತೀನಿ. ಹೋಗಿ ನಿಮ್ಮ ಮನೆಗೆ ನೀವು ಇರಬೇಕು. ಏನು ಚಂದ, ಎಷ್ಟು ದಿನ ನಾವು ಹುಟ್ಟಿದ ಮನೆಗಿರೋದು? ನನ್ನ ಮಗಳೇನು ಬಂದು ನಿನ್ನ ಎದೆ ಮೇಲೆ ಕುತ್ಕೊಂಡವಳ? ಅತ್ತನ್ ಕೊಡಪ್ಪ ಇತ್ತನ್ ಕೊಡಪ್ಪ ಅಂತ. ಹಾಂ, ಅವಳು ಪಾಡ್ಕೊಳ. ಅವಳಲ್ಲ, ಅವಳು ಸುದ್ದಿ ನಿಂಕ್ಯಾಕ? ಎಲ್ಲಕ್ಕೂ ಕಳ್ಸಲ್ಲ ನಾನು. ನನ್ನ ಮಗಳು ನಮ್ಮ ಮನೆಗೆ ಬಿದ್ದಿರ್ಲಿ. ನೀವಿಬ್ರು ಈ ಜನ್ಮದಾಗಂತೂ ಉದ್ಧಾರ ಆಗಲ್ಲ. ಉದ್ಧಾರಾಗಿ ಯಾರನ್ನ ಉದ್ಧಾರ ಮಾಡ್ಬೇಕು? ನೀನು ಹೋಗಿ ಇಲ್ಲಿಂದ. ಒಂದು ಗಳಾಸ್ ಕೂಡ ಕೊಡಲ್ಲ ನಾನು. ಬರಬೇಡ, ಅದು ಬೇಕು ಇದು ಬೇಕು ಅಂತ. ಜ್ಯೋತಿನ ಕರ್ಕೊಂಡೋಗಿ ಅಲ್ಲೇ ಕಿತ್ಕೊಂಡಿರೋದು ನೀನು. ಹಾಂ, ಕಳಿಸು ನನ್ನ ಮಗಳು ನಮ್ಮ ಮನೆಗ. ಬಂದು ಕರ್ಕೊಂಡೋಗು. ಯಾರು ಬೇಡ ಅಂತಂದ್ರು? ನಾನೇನು ಅಡ್ಡ ನಿಂತಿದ್ದೀನಾ? ಬಂದರೆ ಬಂದು ಕರ್ಕೊಂಡೋಗು. ಅದೇನು ಮಾಟ ಮಂತ್ರ ಮಾಡ್ಬಿಟ್ಟವಳ ನಿಂಕ ಅವಳ್ಕ. ಅವಳು ನೀನಿಬ್ರು ಸಂಗೀತ ಸಂಗೀತ ಸಂಗೀತ. ಓಹೋ, ಸಾಧ್ಯವಿಲ್ಲ. ಈ ಜನ್ಮದಾಗ ಉದ್ಧಾರ ಆಗಲ್ಲ ನೀವು. ಅಯ್ಯೋ, ನೀನು ಉದ್ದುದ್ದ ಅಡ್ಡಡ್ಡ ಆಗೋಗಪ್ಪ. ನಾವು ಉದ್ಧಾರ ಆಗ್ತಿದ್ರು ಕೇಳ್ತಾ. ನಮ್ಮ ಬಟ್ಟೆಗಳು ಅರ್ಧ ಬೀರುವ ಕೂಡ ಆಗಲ್ಲ. ಅಷ್ಟು ಕಮ್ಮಿ ಇರೋದು. ನೀನು 2 ಬೀರುವ ಇಟ್ಕೊಂಡು ಏನಮ್ಮ ಮಾಡ್ತೀಯಾ? ಅಯ್ಯಲ್ಲೇ ಕಲ್ದಿರಿರಲೇ. ಅವಳು ಎಂತೆಂಥ ಸೀರೆಗಳು ತಿಳಿದ? ಓಹೋ, ಎಂತೆಂಥ ಡಿಸೈನ್ ಸೀರೆಗಳು, ರೇಷ್ಮೆ ಸೀರೆಗಳು ಎಲ್ಲವೇ. ಯಾಕೆ ಕೊಡಬೇಕು? ಕಲ್ದಿರಿರು ನಾವೆಲ್ಕನ ಮದುವೆ ಕೇಳಕ್ಕೆ ಹೋದಾಗ ಉಟ್ಕೊಂಡು ಹೋಗಕ್ಕಾಗ್ತದೆ. ಹೌದಾ? ಅವಳೇನ ಬಂದು ಎತ್ಕೊಂಡೋದ್ರೆ ಏನು ಮಾಡೋದು? ಬಂದು ಮುಟ್ಲಿ. ಅವಾಗ ಅದೇ ಅವಳಿಗೆ ನನ್ನ ಕೈ ಪೂಜೆ.